ಎಸ್, ಇನ್ನು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಕ್ರಿಯಾ ಸಮಾಧಿಗೆ ಅಂತಿಮ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪತ್ನಿ ಲಕ್ಷ್ಮೀಬಾಯಿ ಸಮಾಧಿ ಪಕ್ಕವೇ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕ್ರಿಯಾ ಸಮಾಧಿಗೆ ವಿಭೂತಿ, ಹೂವು, ಉಪ್ಪನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಸುಮಾರು 10,000 ವಿಭೂತಿ, 2 ಕ್ವಿಂಟಲ್ ಉಪ್ಪನ್ನು ಸಹ ಬಳಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ಸಮಾಧಿ ಸ್ಥಳದಲ್ಲಿ ವಿಭೂತಿ ಮತ್ತು ಉಪ್ಪನ್ನ ಸಂಗ್ರಹಿಸಿ ಇಡಲಾಗಿದೆ. ಇನ್ನು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಕ್ರಿಯಾ ಸಮಾಧಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಚನ ಮಂತ್ರ ಪಠಣೆಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಲಿಂಗಾಯತ ಸಂಪ್ರದಾಯದಂತೆ ವಿಭೂತಿ, ಬಿಲ್ವಪತ್ರೆಯನ್ನ ಬಳಸಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದೀಗ ಖುದ್ದಾಗಿ ನಮ್ಮ ಬೀದರ್ನ ಪ್ರತಿನಿಧಿ ನೇರವಾಗಿ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿ ಒಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ರಾತ್ರಿ ಇಹಲೋಕವನ್ನು ತ್ಯಜಿಸಿದ್ದು, ಈಗಾಗಲೇ ಸಹಸ್ರಾರು ಅಭಿಮಾನಿಗಳು ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಒಂದು ಕಡೆ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ, ಇನ್ನೊಂದು ಕಡೆ ಏನು ಶಾಂತಿಧಾಮ, ಭಾಲ್ಕಿಯ ಶಾಂತಿಧಾಮದಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತದೆ. ಮೊದಲೇ ನಿಯೋಜಿಸಿದಂತೆ ಈ ಸ್ಥಳವನ್ನದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಬೇಕನ್ನೋ ಒಂದು ನಿಯೋಜನೆ ಆಗಿತ್ತು. ಹಾಗಾಗಿ ಏನು ಭಾಲ್ಕಿಯ ಶಾಂತಿಧಾಮದಲ್ಲಿ ಈಗ ಏನು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೀತಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು, ಒಳಗಡೆಗೆ ಏನು ಕಟ್ಟಡವನ್ನು ಕಟ್ಟಿದ್ದಾರೆ. ಇಲ್ಲಿ ಒಂದಿಷ್ಟು ತಯಾರಿಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಏನು ವೀರಶೈವ ಲಿಂಗಾಯತ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಗೆ ಏನೋ ತಯಾರಿ ಮಾಡಲಾಗ್ತಿದ್ದು, ಏನೋ ಮೊದಲೇ ಹೇಳಿದ್ರು ಕೂಡ ಕುಟುಂಬಸ್ಥರು ವೀರಶೈವ ಲಿಂಗಾಯತ ಧರ್ಮದಂತೆ ನಾವು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ. ಆ ಹಿನ್ನೆಲೆಯಲ್ಲಿ ಈಗ ಏನೋ ಒಂದು ರೀತಿ ತಯಾರಿ ನಡೀತಾ ಇದೆ. ಏನು ಭೀಮಣ್ಣ ಖಂಡ್ರೆ ಅವರನ್ನ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೀತಿದೆ ಅಂತ ಹೇಳ್ಬೋದು. ಏನು ಈಗಾಗಲೇ ಬೆಳಗ್ಗೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಬಂದು ಏನು ಅವರ ಅಂತಿಮ ದರ್ಶನವನ್ನು ಪಡೆದರು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಅಂತಿಮ ಯಾತ್ರೆ ಕೂಡ ಹೊರಡುತ್ತೆ. ನಗರದ ಪ್ರಮುಖ ಬೀದಿಗಳಲ್ಲಿ ಹೊರಟು ನಂತರ ಏನು ಅವರ ಪಾರ್ಥಿವ ಶರೀರ ಇಲ್ಲಿ ಭಾಲ್ಕಿಯ ಶಾಂತಿಧಾಮವನ್ನು ಬಂದು ತಲುಪ್ತಾ ಇದೆ. ಏನು ಪಕ್ಕದಲ್ಲಿ ಭೀಮಣ್ಣ ಖಂಡ್ರೆ ಅವರ ಪತ್ನಿಯ ಏನು ಲಕ್ಷ್ಮೀಬಾಯಿ ಪತ್ನಿಯ ಒಂದು ಏನು ಅಂತ್ಯಕ್ರಿಯೆ ನಡೀತು, ಅದರ ಪಕ್ಕದಲ್ಲಿಯೇ ಏನು ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇದೆ. ನೋಡ್ತಿರ್ಬೋದು ನೀವು, ಈಗಾಗಲೇ ಭರದಿಂದ ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಒಂದೂವರೆ ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಬರ್ತಿದ್ದು, 1-2 ಗಂಟೆಯಲ್ಲಿ ಸಂಪೂರ್ಣವಾಗಿ ಅಂತ್ಯಕ್ರಿಯೆ ಕೂಡ ಆಗ್ತದೆ. ಈಗಾಗಲೇ ಏನು ಬೆಳಗ್ಗೆಯಿಂದ ಸಹಸ್ರಾರು ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದರು. ಇಲ್ಲಿ ಕೂಡ ಸಾಕಷ್ಟು ಸುಸಜ್ಜಿತವಾಗಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್. ಭೀಮಣ್ಣ ಖಂಡ್ರೆ ನಿಧನಕ್ಕೆ ಸಚಿವ MB ಪಾಟೀಲ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ರಾಜ್ಯದಿಂದ ಅತ್ಯಂತ ಹಿರಿಯ ಜೀವಿ ಭೀಮಣ್ಣ ಖಂಡ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಂದೆ ಹಾಗೂ ಭೀಮಣ್ಣ ಖಂಡ್ರೆ ಬಹಳ ಆತ್ಮೀಯ ಸ್ನೇಹಿತರು. ಭೀಮಣ್ಣ ಖಂಡ್ರೆ ಅವರು ನನಗೆ MB ಪಾಟೀಲ್ ಅಂತಿರ್ಲಿಲ್ಲ, ಅವರು ಯಾವಾಗಲೂ BM ಪಾಟೀಲ್ರ ಮಗ ಅಂತಾನೆ ಕರಿತಾ ಇದ್ರು. ಭೀಮಣ್ಣ ಖಂಡ್ರೆ ಅವರ ಕೊಡುಗೆ ಈ ಭಾಗಕ್ಕೆ ಸಾಕಷ್ಟಿದೆ. ಹಿರಿಯ ಜೀವಿಯನ್ನ ಕಳೆದುಕೊಂಡ ನಾವೆಲ್ಲರೂ ಬಡವಾಗಿದ್ದೇವೆ. ಸಚಿವ MB ಪಾಟೀಲ್ ಕಂಬನಿಯನ್ನ ಮಿಡಿದಿದ್ದಾರೆ ಭೀಮಣ್ಣ ಖಂಡ್ರೆ ಅವರ ಅಗಲಿಕೆಗೆ. ಕರ್ನಾಟಕ ರಾಜ್ಯದ ಅತ್ಯಂತ ಒಬ್ಬ ಹಿರಿಯ ಜೀವಿಗಳು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಿದಂಥ ಶತಾಯುಷಿಗಳು, ನಮ್ಮೆಲ್ಲರಿಗೂ ಕೂಡ ಹಿರಿಯ ಮಾರ್ಗದರ್ಶಕರಾದಂಥ ಶ್ರೀ ಭೀಮಣ್ಣ ಖಂಡ್ರೆ ಸಾಹೇಬರು ನಿನ್ನೆ ನಮನಾಗಲಿದ್ದಾರೆ. ಅವರು ಸುದೀರ್ಘ ಜೀವನ ಇವತ್ತು ದೇಶದ ಸ್ವತಂತ್ರ ಚಳವಳಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಹೋರಾಟದಲ್ಲಿ, ಕರ್ನಾಟಕದ ಏಕೀಕರಣದ ಇದರಲ್ಲಿ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಹಾಗೂ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥದ್ರಲ್ಲಿ ಮತ್ತು ಸಂಘಟನೆ ಮಾಡೋದ್ರಲ್ಲಿ ಮಹತ್ವವಾದಂಥ ಪಾತ್ರ ವಹಿಸಿದರು. ದೊಡ್ಡದಾದಂಥ ಕೊಡುಗೆ ಇವತ್ತು ದಿವಸ ಈ ರಾಜ್ಯಕ್ಕೆ ಹಿರಿಯರಾದಂಥ ಭೀಮಣ್ಣ ಖಂಡ್ರೆ ಸಾಹೇಬರು, ನನ್ನ ತಂದೆಯವರಾದಂಥ
ದಿವಂಗತ ಪಿ ಎಂ ಪಾಟೀಲರು ಅವರು ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು, ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದರು. ನಾನು ಯಾವಾಗ ಅವ್ರನ್ನ ಭೇಟಿ ಆಗ್ತಾ ಇದ್ದೆ. ಅವರು ನನಗೆ ಎಂ ಬಿ ಪಾಟೀಲ್ ಅಂತೇಳಿ ಮಾತನಾಡ್ತಾರೆ, ಪಿ ಎಂ ಪಾಟೀಲ್ ಮಗ ಅಂತೇಳಿ ಸಹ ಮಾತನಾಡ್ತಾ ಇದ್ರು. ಅಷ್ಟೊಂದು ಒಂದು ಆತ್ಮೀಯವಾದಂಥ ಒಂದು ಸ್ನೇಹ ನನ್ನ ತಂದೆಯವ್ರ ಜೊತೆಗಿತ್ತು. ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು 4 ಬಾರಿ ಶಾಸಕರಾಗಿ, ಅವರು ಸಾರಿಗೆ ಸಚಿವರಾಗಿ, ರಾಜಕೀಯದಲ್ಲಿ ಭಾಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಭಾಗದ ಬೀದರ್ ಜಿಲ್ಲೆ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಸಹ ಅವರ ಭವಿಷ್ಯದ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಹ ಸಹಾಯವನ್ನು ಒದಗಿಸಿದಂಥವ್ರು. ಅಂಥವ್ರೊಬ್ಬ ಹಿರಿಯರನ್ನ ಇವತ್ತು ಕರ್ನಾಟಕ ರಾಜ್ಯ ಕಳೆದುಕೊಂಡು ಇವತ್ತು ನಾವು ಬಡವಾಗಿದ್ದೀವಿ. ಅವರು 102 ವರ್ಷ ಬದುಕಿ ಶತಾಯುಷಿಗಳಾಗಿ ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರ ಕುಟುಂಬ ವರ್ಗ, ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರು ನನ್ನ ಸಹೋದ್ಯೋಗಿಗಳು ಸಚಿವರಾಗಿ ಮತ್ತು ಸಾಗರ್ ಖಂಡ್ರೆ ಅವರು ಸಂಸದರಾಗಿ ಅವರು ಹಾಕಿಕೊಟ್ಟದ ಮಾರ್ಗದಲ್ಲಿ ಮುನ್ನಡೆದು ಇವತ್ತು ಅವರ ಒಂದು ಏನು ಧ್ಯೇಯೋದ್ದೇಶಗಳಿತ್ತು, ಅವರ ಸಿದ್ಧಾಂತ ಏನಿತ್ತು, ಅವರ ಕಳಕಳಿ ಏನಿತ್ತು, ಆ ಕಳಕಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರಂತ ಸಂಪೂರ್ಣವಾದಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇವತ್ತು ದೇವರು ಬಸವರ್ಷನ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವ್ರ ಕುಟುಂಬವರ್ಗಕ್ಕೂ ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವ್ರಿಗೆ, ಎಲ್ಲರಿಗೂ ಅವ್ರ ಕುಟುಂಬ ವರ್ಗಕ್ಕೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಸಹ ಭಗವಂತ ದಯಪಾಲಿಸಲಿ ಅಂಥೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಂತೆ ಮತ್ತೊಮ್ಮೆ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಭೀಮಣ್ಣ ಖಂಡ್ರೆ ನಿಧನಕ್ಕೆ ಪ್ರಿಯಾಂಕ್ ಖರ್ಗೆ ಕೂಡ ಕಂಬನಿಯನ್ನ ಮಿಡಿದಿದ್ದಾರೆ. ಸರಳತೆಯ ಕುರಿತು ಹಳೆಯ ಘಟನೆಯನ್ನ ನೆಂದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಭೀಮಣ್ಣ ಖಂಡ್ರೆ ಅಗಲಿಕೆ ನಾಡಿಗೆ ತುಂಬಲಾರದ ನಷ್ಟ. ಏಕೀಕರಣ ಮತ್ತು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಅವರ ಕೊಡುಗೆ ಬಹಳಷ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಭೀಮಣ್ಣ ಖಂಡ್ರೆ ಅವರ ಓಡನಾಟ ತುಂಬಾ ಚೆನ್ನಾಗಿತ್ತು. ಟ್ರೈನ್ ಬೋಗಿಯಲ್ಲಿ ಅವರದೇ ಹಾಸಿಗೆ ಮತ್ತು ಬೆಡ್ ಅನ್ನ ಮಾಡಿಕೊಂಡು ಮಲಗಿದ್ರು. ಬೇರೆ MLAಗಳು ಬೇರೆ ಹುಡುಗನ ಕಡೆಯಿಂದ ಬೆಡ್ ಮಾಡಿಸಿಕೊಂಡಿದ್ರು. ಆದರೆ ಭೀಮಣ್ಣ ಖಂಡ್ರೆ ಅವರು ಸ್ವತಃ ನಮ್ಮ ಕೆಲಸ ಅವರೇ ಮಾಡ್ಕೊಂಡಿದ್ರು. ರಾಜಕಾರಣಿಗಳು ಸರಳವಾಗಿರಬೇಕು, ಸರಳತೆಯೇ ರಾಜಕಾರಣಿಗಳ ಕೈ ಹಿಡಿಯುತ್ತೆ ಅಂತ ನನಗೆ ಹೇಳಿದ್ರು. ಭೀಮಣ್ಣ ಖಂಡ್ರೆ ಅವರ ದಾರಿಯಲ್ಲೇ ನಾವೆಲ್ಲ ನಡೆಯುತ್ತಿದ್ದೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅಂತಿಮ ದರ್ಶನದ ನಂತರ ಕಂಬನಿಯನ್ನು ಮಿಡಿದಿದ್ದಾರೆ. ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರೇನು ಅಗಲಿದ್ದಾರೆ. ಅವರ ನಿಧನದಿಂದ ಬರೀ ಒಂದು ಸಮಾಜಕ್ಕೆ ದಾರಿದೀಪ ಕಳ್ಕೊಂಡಂಗಾಗಿಲ್ಲ, ಬಹುಶಃ ಇಡೀ ನಾಡಿಗೆ ತುಂಬಲಾರ್ದಂಥ ಒಂದು ನಷ್ಟ. ಅವರ ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಏಕೀಕರಣದಲ್ಲಿರ್ಬೋದು, ಅಥವಾ ನಮ್ಮ ಹೈದರಾಬಾದ್ ವಿಮೋಚನಾ ಸಂದರ್ಭದಲ್ಲಿರ್ಬೋದು ಸ್ಮರಣೀಯವಾಗಿದೆ. ಇದು ಭಾಲ್ಕಿಯ ಏನು ತಾಲೂಕಿದೆ, ಇದು ಖರ್ಗೆ ಸಾಹೇಬ್ರ ಹುಟ್ಟ ತಾಲೂಕು. ಅವರು ಕೂಡ ಇವತ್ತು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರಿಗೆ ಶ್ರದ್ಧಾಂಜಲಿಯನ್ನು ದಿಲ್ಲಿಯಿಂದ ಸಲ್ಲಿಸಿದ್ದಾರೆ. ಅವ್ರದ್ದು ಒಡನಾಟ ಕೂಡ ಹೆಚ್ಚಿತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರ ಜೊತೆ. ಅದೇ ವೈಯಕ್ತಿಕವಾಗಿ ಮಾತನಾಡಬೇಕು ಅಂದರೆ, ಕೆಲವು ವರ್ಷದ ಹಿಂದೆ ನಾನಿನ್ನೂ MLA ಆಗಿರಲಿಲ್ಲ. ಆವಾಗ ಉದ್ಯಾನ ಎಕ್ಸ್ಪ್ರೆಸ್ನಲ್ಲಿ ನಾನು ಬರ್ತಾಯಿದ್ದೆ. ಕೆಲವು MLAಗಳು ಕೂಡ ಅದೇ ಕುಪ್ಪೆನಲ್ಲಿ ಇದ್ದರು. ಯಾವಾಗ ಮಲ್ಕೊಳೋ ಸಮಯ ಬಂತು, ಎಲ್ಲ MLAಗಳಿರ್ಬೋದು, ಲೀಡರ್ಗಳಿರ್ಬೋದು, ಏನು ಹಾಸಿಗೆ ಮಾಡ್ಕೋಬೇಕಾಗಿತ್ತು, ಬೆಡ್ಡಿಂಗ್ ಮಾಡ್ಕೋಬೇಕಾದಾಗ ಎಲ್ಲರೂ ಕೂಡ ಅಲ್ಲಿ ಆ ಟ್ರೈನಲ್ಲಿ, ಆ ಬೋಗಿನಲ್ಲಿ ಆ ಹುಡುಗ ಇರ್ತಾನೆ, ಅವ್ರಿಗೆ ಕರೆದು ಬೆಡ್ಡಿಂಗ್ ಮಾಡಿಸ್ಕೊಂಡು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರು ಒಂದು ಸಣ್ಣ ಸೂಟ್ ಕೇಸಲ್ಲಿ ಅವ್ರದ್ದಾದಂಥ ಒಂದು ಬೆಡ್ಶೀಟ್ ತಂದಿದ್ರು, ಆ ಏರ್ ಪಿಲ್ಲೋ ತಂದಿದ್ರು, ಅವರೇ ಹಾಸಿಗೆ ಹಾಸ್ಕೊಂಡ್ರು, ಅವರೇ ಬೆಡ್ಡಿಂಗ್ ಮಾಡಿಕೊಂಡ್ರು. ಅವಾಗೆಲ್ಲ MLAಗಳು ಮತ್ತು ಎಲ್ಲ ಲೀಡರ್ಗಳು
ಸರ್ ನಾವೆಲ್ಲ ಕೇಳಿದಾಗ ನೀವು ಬೇಡ ಬೇಡ ಅಂದರೆ ಈಗ ಆ ಹುಡುಗ ಮಾಡ್ತಾ ಇದ್ನಲ್ಲ ಸರ್ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಅವ್ರು ಹೇಳಿದ್ರಿಲ್ಲ ಅಪ್ಪ ನನ್ನ ಕೆಲಸ ನಾನೇ ಮಾಡ್ಕೊಡೋದು ಅಭ್ಯಾಸ ಇದೆ ನನಗೆ, ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟ ಇಲ್ಲ. ಆಮೇಲೆ ನೀವು ಕೂಡ ಕಲಿಬೇಕು, ಎಷ್ಟು ಸರಳರಾಗಿರ್ತೀರಾ ಅಷ್ಟೇ ಜನರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಅವತ್ತು ಒಂದು ಸಂದೇಶವನ್ನು ನನಗೆ ಕೊಟ್ಟರು. ಅವರು ನನಗೆ ಗುರ್ತು ಹಿಡಿತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಅವರೇ ಕೇಳಿದ್ರೆ ನೀನು ಖರ್ಗೆ ಮಗ ಅಲ್ವೇನೋ ಅಂತ. ಅವಾಗ ನನಗೆ ಹೇಳಿದ್ರು ಅವರು, ರಾಜಕೀಯದಲ್ಲಿ ನೀವು ಸರಳವಾಗಿದ್ದರೆ ಜನರು ನಿಮಗೆ ಗುರುತಿಸಿ ನಿಮ್ಮ ಹತ್ರ ಬರ್ತಾರೆ ಸಮಸ್ಯೆ ತಗೊಂಡು. ಜನರು ಬಂದಾಗ ಸಂಪರ್ಕ ಬೆಳೀತದೆ, ಸಂಪರ್ಕದಿಂದ ಸಂಬಂಧ ಬೆಳೀತದೆ, ಸಂಬಂಧಗಳಿಂದ ಸಂಘಟನೆ ಆಗುತ್ತೆ, ಸಂಘಟನೆಯಿಂದ ಸಂರಕ್ಷಣೆ ಆಗುತ್ತೆ. ಅಪ್ಪ ಸರಳವಾಗಿರುವಂಥ ಅವಾಗ ಒಂದು ಸಂದೇಶವನ್ನು ಕೊಟ್ಟಿದ್ದು ನನಗಿನ್ನೂ ಕೂಡ ನೆನಪಿದೆ. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ. ಅವರು ಹಾಕಿರುವ ಮಾರ್ಗದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರಿರ್ಬೋದು, ಸಾಗರ್ ಅವರಿರ್ಬೋದು, ನಾನಿರ್ಬೋದು, ಅಜಯ್ ಸಿಂಗ್ ಅವರಿರ್ಬೋದು, ನಾವೆಲ್ಲರೂ ಕೂಡ ಆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀತಾ ಇದೆ. ಸೊ ಇವತ್ತು ಅವರ ಅಗಲಿಕೆಯಿಂದ ನಾಡಿಗೆ ಒಂದು ತುಂಬಲಾರ್ದಂಥ ನಷ್ಟ ಇದೆ. ಎಲ್ಲರ ಪ್ರಾರ್ಥನೆ ಹಾಗೆ ಅವರ ಕುಟುಂಬಕ್ಕೆ ಒಂದು ಅಪೂರ್ವವಾದಂಥ ಶಕ್ತಿ ನೀಡಲಿ, ಈ ಒಂದು ನೋವನ್ನು ಪಾರಾಗಲಿಕ್ಕೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಶತಾಯುಷಿ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕೂಡ ಕಂಬನಿ ಮಿಡಿದಿದ್ದಾರೆ. ಬೀದರ್ ಜಿಲ್ಲೆಗೆ ಭೀಮಣ್ಣ ಖಂಡ್ರೆ ಅವರ ಕೊಡುಗೆ ಅಪಾರವಾಗಿದೆ. ಬರೀ ಬೀದರ್ ಅಷ್ಟೇ ಅಲ್ಲ, ಬೀದರ್ನಿಂದ ಬೆಂಗಳೂರುವರೆಗೂ ಅವರು ಕೆಲಸ ಮಾಡಿದ್ದಾರೆ. ಭೀಮಣ್ಣ ಖಂಡ್ರೆ ಅವರನ್ನ ಕಳೆದುಕೊಂಡ ನಾಡು ಬಡವಾಗಿದೆ. ಖಂಡ್ರೆ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿಯ ದೇವರು ಕೊಡಲಿ. ಬೀದರ್ನಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಂಡ ಮೇಲೆ ಜೊತೆ ಕಂಬನಿಯನ್ನ ಮಿಡಿದಿದ್ದಾರೆ. ಬೀದರ್ ಜಿಲ್ಲೆಗೆ ಭೀಮಣ್ಣ ಖಂಡ್ರೆ ಅವರ ಕೊಡುಗೆ ಅಪಾರವಾಗಿದೆ. ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಬೀದರ್ನಿಂದ ಬೆಂಗಳೂರುವರೆಗೂ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಖಂಡ್ರೆ ಕುಟುಂಬಕ್ಕೆ ದುಃಖ ಸಹಿಸುವಂತಹ ಶಕ್ತಿಯ ಭಗವಂತ ಕೊಡಲಿ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಶತಾಯುಷಿ ಭೀಮಣ್ಣ ಖಂಡ್ರೆಜಿಯವರ ಸುಮಾರು ಬೀದರ್ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇವ್ರದೇ ಆದಂಥ ಲೋಕ್ ನಾಯಕ್ ಭೀಮಣ್ಣ ಖಂಡ್ರೆ ಅಂತ ಇವ್ರಿಗೆ ಕರಿತಾ ಇದ್ರು. ಅದ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಗಾರರು ಕೂಡ ಭೀಮಣ್ಣ ಖಂಡ್ರೆಜಿಯವರು ಇದ್ದರು. ಇವತ್ತು ಇಡೀ ಬೀದರಿಂದ ಬೆಂಗಳೂರುವರೆಗೆ ರಾಜ್ಯ ಉದ್ದಕ್ಕೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ನಾವ್ಯಾರೂ ಕೂಡ ಮರೆಯಲಿಕ್ಕಾಗೋದಿಲ್ಲ. ಇವತ್ತು ವಿಶೇಷವಾಗಿ ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಸುಮಾರು 11 ವರ್ಷ ಸೇವೆ ಸಲ್ಲಿಸಿದಂಥ ಭೀಮಣ್ಣ ಖಂಡ್ರೆಜಿಯವರು ಇವತ್ತು ಬರೀ ಬೀದರ್ ಜಿಲ್ಲೆಗೆ ನಷ್ಟ ಆಗಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ನಷ್ಟ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಅವ್ರ ಸುಪುತ್ರ ಆದಂಥ ಈಶ್ವರ್ ಖಂಡ್ರೆಜಿಯವರು ರಾಜ್ಯದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವರಾಗಿದ್ದಾರೆ. ಇವತ್ತು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿ, ಇವತ್ತು ಬಸವರಾಜ್ ಪಾಟೀಲ್ ಪರಿವಾರ ವತಿಯಿಂದ ನಾನು ಇದಕ್ಕೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೀಗ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರವನ್ನ ಏನು ಅಂತಿಮ ದರ್ಶನಕ್ಕಾಗಿಡಲಾಗಿತ್ತು, ಅಲ್ಲಿಂದ ಶಾಂತಿಧಾಮದ ಕಡೆಗೆ ಪಾರ್ಥಿವ ಶರೀರದ ರವಾನೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಮೆರವಣಿಗೆಯಲ್ಲಿ ಸಾಗರೋಪಾದಿಯಲ್ಲಿ ಜನಸಾಗರವೇ ಸೇರಿದೆ. ಖಂಡ್ರೆ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ್ ಪರಂಪರೆಯಂತೆ ಅಂತ್ಯ ಸಂಸ್ಕಾರ ಜರುಗಲಿದೆ. ಇನ್ನು ಭೀಮಣ್ಣ ಖಂಡ್ರೆ ಅವರಿಗೆ ಜಯವಾಗಲಿ ಅನ್ನೋ ಘೋಷಗಳು ಭಾಲ್ಕಿಯ ಮೂಲೆ ಮೂಲೆಯಲ್ಲಿ ಕೂಡ ರಾರಾಜಿಸ್ತಾ ಇವೆ. ಇನ್ನು ಭೀಮಣ್ಣ ಖಂಡ್ರೆ ಅವರಿಗೆ ಜಯವಾಗಲಿ, ಖಂಡ್ರೆ ಕುಟುಂಬಕ್ಕೆ ಜಯವಾಗಲಿ ಅನ್ನೋ ಜಯ ಘೋಷಗಳನ್ನು ಅಭಿಮಾನಿಗಳು, ಸಾರ್ವಜನಿಕರುಗಳು ಕೂಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಜರುಗಲಿದೆ. ಸಿಎಂ ಸಿದ್ದರಾಮಯ್ಯ ಬರುವಿಕೆಗಾಗಿ ಅಲ್ಲಿರುವಂತಹ ಜನರು ಕಾಯ್ತಾ ಇದ್ದಾರೆ. ಮತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ MB ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಇನ್ನು JDSನ ಶಾಸಕ ಶರಣಗೌಡ ಕಂದಕೂರು ಸೇರಿದಂತೆ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದಾರೆ ಮತ್ತು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ಸಿಎಂ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ.
ಮಾಹಿತಿಯ ಪ್ರಕಾರ 5 ಗಂಟೆಗೆ ಸುಮಾರು ಇವತ್ತು ಸಾಯಂಕಾಲ 5 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯಬೇಕಾಗಿತ್ತು. CM ಅವರು ಸ್ವಲ್ಪ ತಡವಾಗಿದ್ದರಿಂದ ಸ್ವಲ್ಪ ತಡವಾಗಬಹುದು ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು.